ಅವನ ನೋಟ ತನ್ನ ಮೇಲೆ ನೇರವಾಗಿರೋದನ್ನು ಗಮನಿಸಿದ ಅನ್ವಿಕಾಳ ಕೆನ್ನೆಗಳಲ್ಲಿ ಬೆಚ್ಚನೆಯ ರಕ್ತ ಉಕ್ಕು ಬಂದು ಚೆರ್ರಿ ಹಣ್ಣಿನಂತಾದವು. ತಡಬಡಾಯಿಸಿದ ಅನ್ವಿಕಾ ಖುಷಿಯನ್ನು ಎತ್ಕೊಂಡು ಅವನಿಗೆ ಕಾಣಿಸ್ದಂತೆ ರಾಧಾಕೃಷ್ಣ ಅವರ ಪಕ್ಕಕ್ಕೆ ಹೋದ್ಲು. ಊಟ ಮುಗಿಸಿದ ಮೇಲೆ ಖುಷಿಗಾಗಿ ಬಿಸಿ ಹಾಲನ್ನು ಫ್ಲಾಸ್ಕ್ನಲ್ಲಿ ತುಂಬಿಸಿ ಇಡ್ಲಿ ಮತ್ತು ಕೆಲವು ತಿಂಡಿಗಳನ್ನ ಕೂಡ ಪೊಟ್ನ ಕಟ್ಟಿ ತಾನು ಹಿಡಿಯೋ ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಂಡ್ಳು. ಮಗುವಿಗಾಗಿ ಒಂದು ಜೊತೆ ಹೆಚ್ಚುವರಿ ಬಟ್ಟೆ ಕೂಡ ಇಟ್ಲು. ಅಲ್ಲಿನ ಪ್ರಸಿದ್ಧ ಚಹಾವನ್ನು ಕುಡಿದು ಬಾಡಿಗೆ ಕಾರ್ ಬಂದ ತಕ್ಷಣ ಹತ್ತಿದ್ರು. ಅರ್ಜುನ್ ಹೇಳಿದ ವಿಳಾಸಕ್ಕೆ ಕಾರನ್ನು ಚಲಾಯಿಸಿದ್ರು. ನಿನ್ನೆಯ ಮೊಘಲ್ ಗಾರ್ಡನ್ನ ವಿಶೇಷಗಳು, ಅಲ್ಲಿ ನೋಡಿದ ನೀರಿನ ಕಾರಂಜಿ, ತಿಂದ ಆಹಾರದ ಬಗ್ಗೆ ಅನ್ವಿಕಾ ಮತ್ತು ತಾತಯ್ಯ ಮಾತಾಡ್ಕೊಳ್ತಿದ್ದಾರೆ. ಒಂದು 15 ನಿಮಿಷದ ಪ್ರಯಾಣದ ನಂತರ ಒಂದು ಜಾಗದಲ್ಲಿ ಕಾರ್ ನಿಂತು. ಅಲ್ಲಿ ಕುದುರೆಗಳನ್ನು ನೋಡಿದ ಅನ್ವಿಕಾಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು. ತಾತಯ್ಯ, ಈಗ ಅವುಗಳ ಮೇಲೆ ನಾವು ಸವಾರಿ ಮಾಡ್ತೀವಾ ಅಂತ ಕುತೂಹಲದಿಂದ ಕೇಳಿದ್ಲು. ಸ್ಲೋ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ಬೇಕಂದ್ರೆ ಕುದುರೆ ಮೇಲೆ ಹೋಗಬೇಕು ಅಂತ ಹೇಳಿದ ಅರ್ಜುನ್. ಹೋಗ್ತಿದ್ದಂತೆ ಸುಂದರವಾದ ಬಿಳಿ ಹಿಮದಿಂದ ಮುಚ್ಚಲ್ಪಟ್ಟ ಎತ್ತರದ ಪರ್ವತಗಳನ್ನ ನೋಡ್ತಿದ್ರೆ ಸ್ವರ್ಗ ಎಲ್ಲೋ ಇಲ್ಲ, ಈಗೋ ಇಲ್ಲೇ ಕಣ್ಮುಂದಿದೆ ಅನ್ನಿಸ್ತನ್ವಿಕಾಗೆ. ಆಕಾಶವೇ ಕಾಣಿಸ್ತಿಲ್ಲ. ಸೋನ್ಮಾರ್ಗ್ನಲ್ಲಿನ ಹಿಮದ ತಾಣವನ್ನು ತಲುಪಿದ್ರು. ಹಿಮದ ಹನಿಗಳು ಬೀಳ್ತಿದ್ರೆ ಆ ವಾತಾವರಣ ವಾವ್ ಅನ್ನಿಸ್ತು. ಖುಷಿಯನ್ನು ಅರ್ಜುನ್ ಎತ್ಕೊಂಡ. ತಾತಯ್ಯ, ಇಷ್ಟೊಂದು ಮಂಜಿದೆ ಇಲ್ಲಿ ಅಂದ್ಲು ಅನ್ವಿಕಾ. ಇದು ಹಿಮ ಬೀಳೋ ಸಮಯ ಅನ್ವಿಕಾ, ಹೀಗೆ ಇರುತ್ತೆ ಅಂದರು ರಾಧಾಕೃಷ್ಣ ಅವರು ಮತ್ತು ಖುಷಿ ಒಂದು ಕುದುರೆ ಮೇಲೆ ಏರಿದ್ರೆ ಸ್ವಲ್ಪ ದೂರ ನಡೀತೀನಿ ಅಂತ ಅನ್ವಿಕಾ ನಡೆಯೋದಕ್ಕೆ ಸಿದ್ಧವಾದ್ಲು. ನಡೆಯೋದಕ್ಕೆ ಸಾಧ್ಯ ಇಲ್ಲ, ಕಾಲು ನೋವು ಬರುತ್ತೆ ಅಂತ ಅರ್ಜುನ್ ಹೇಳಿದ್ರು. ಅವಳು ಕೇಳಲಿಲ್ಲ. ಅರ್ಜುನ್ ಮಾಮೂಲಿಯಾಗಿ ನಡೀತಿದ್ದಾನೆ. ಸ್ವಲ್ಪ ದೂರ ನಡೆದ ಮೇಲೆ ಆಯಾಸ ಆಗಿ, ಇನ್ನು ಎಷ್ಟು ದೂರ ಸರ್ ಅಂದ್ಲು. 1 ಕಿಲೋಮೀಟ್ರ್ ನಡೆದಿದ್ಯಾ, ಇನ್ನು 2 ಕಿಲೋಮೀಟ್ರ್ ಇದೆ ಅಷ್ಟೇ ಅಂದ. ಅಮ್ಮೋ, ನನ್ನ ಕಾಲುಗಳು ನೋವಾಗ್ತಿವೆ ಅಂದ್ಲು. ಅದಕ್ಕೆ ಹೇಳಿದ್ದು ಅಂತ ಅವಳನ್ನ ಕುದುರೆ ಏರಿಸ್ದ. ಅಲ್ಲಿರೋರು ಹಿಮದ ಚೆಂಡುಗಳನ್ನ ಮಾಡಿ ಆಟ ಆಡ್ತಿದ್ದಾರೆ. ಒಬ್ರಿಗೊಬ್ರು ಎಸೆತಿದ್ದಾರೆ. ಕೆಲವರು ಫೋಟೋ ತೆಗೆಸ್ಕೊಳ್ತಾ ಗದ್ದಲದಿಂದ ಕೂಡಿದೆ. ಅರ್ಜುನ್ ಮಗುವನ್ನು ನಾನು ನೋಡ್ಕೊಳ್ತೀನಿ, ನೀವಿಬ್ಬರು ಹೋಗಿ ಎಂಜಾಯ್ ಮಾಡಿ ಅಂದರು ರಾಧಾಕೃಷ್ಣ. ಚಳಿ ವಿಪರೀತವಾಗಿದ್ದರಿಂದ ಅವರು ಧರಿಸಿದ ಉಡುಪುಗಳು ಚಳಿಯಿಂದ ರಕ್ಷಿಸ್ತಿದ್ವು. ಸ್ಕೇಟಿಂಗ್ ಮಾಡ್ತೀಯಾ ಅಂತ ಕೇಳ್ದ ಅರ್ಜುನ್. ಅಂದರೆ ಅದೇನಾ ಅಂದ್ಲು ಅಲ್ಲಿ ಕೋಲುಗಳ ಸಹಾಯದಿಂದ ಹಿಮದಲ್ಲಿ ಜಾರ್ತಿರೋದನ್ನು ನೋಡಿ. ಹೌದು ಅಂದ ಅವನು. ಅಮ್ಮೋ, ನನಗೆ ಭಯ, ಬಿದ್ದರೆ ಹಿಮದೊಳಗೆ ಊದು ಹೋಗ್ತೀನಿ, ಬೇಡ ಅಂದ್ಲು. ಎಲ್ಲರೂ ಮಾಡ್ತಿದ್ದಾರಲ್ವಾ, ಪ್ರಯತ್ನಿಸು ಅಂದ. ಇಷ್ಟು ದೂರಕ್ಕೆ ಇಷ್ಟು ಹಣ ಖರ್ಚಾಗುತ್ತೋ, ಬಂದಮೇಲೆ ಸುಮ್ಮನೆ ತಿರುಗಿ ಹೋದರೆ ಹೇಗೆ ಅಂತ ಸರಿ ಅಂದ್ಲು. ಅಲ್ಲಿನವ್ರನ್ನ ಕರೆಸಿ ಅರ್ಜುನ್ ಮಾತಾಡ್ತಿದ್ದ. ಈ ನಡುವೆ ಅನ್ವಿಕಾ ಖುಷಿಗೆ ಫ್ಲಾಸ್ಕ್ನಿಂದ ಹಾಲನ್ನು ಲೋಟಕ್ಕೆ ಸುರಿದು ಕುಡಿಸಿ ಮಗುವಿನ ತುಟಿಗಳನ್ನ ಒರೆಸಿ, ಖುಷಿ ಪುಟ್ಟಿ ಹೇಗಿದೆ ಇಲ್ಲಿ ಅಂದ್ಲು. ಖುಷಿ ನಡಕ್ತಾ ಅನ್ವಿಕಾಳ ಕುತ್ತಿಗೆಯನ್ನು ಅಪ್ಕೊಂಡ್ಳು. ಅರ್ಜುನ್ ಬರೋವರೆಗೆ ಅವಳೆ ಮಗುವನ್ನು ಎತ್ಕೊಂಡಿದ್ಲು. ಇಷ್ಟು ಸಂತೋಷದಲ್ಲೂ ಮಗುವಿನ ಬಗ್ಗೆ ತನ್ನ ಜವಾಬ್ದಾರಿಯನ್ನು ಅನ್ವಿಕಾ ಮರೀಲಿಲ್ಲ. ಅದು ಅವನಿಗೆ ಇಷ್ಟ ಆಯಿತು. ಅನ್ವಿಕಾ ಬಾ ಅಂತ ಕರೆದು ಅವಳು ಬಂದ ಮೇಲೆ ಸ್ಕೇಟಿಂಗ್ ಮಣಿ ಮೇಲೆ ಹೇಗೆ ನಿಲ್ಲಬೇಕು ಅಂತ ಹೇಳಿಕೊಟ್ಟ. ಮಾಡ್ತಿರುವಾಗ ಮೊದಲೆರಡು ಬಾರಿ ಅನ್ವಿಕಾ ಕೆಳಗೆ ಬಿದ್ಲು. ಖುಷಿ ಪಕ್ಕನೆ ನಕ್ಕದ್ಲು. ಅನ್ವಿಕಾ ತುಟಿ ಬಿಗಿ ಹಿಡಿದ್ಲು. ಅವಳ ಪ್ರತಿಯೊಂದು ನಡೆಯನ್ನು ಅರ್ಜುನ್ ಇಷ್ಟದಿಂದ ನೋಡ್ತಿದ್ದಾನೆ. ಈ ಪ್ರವಾಸದಲ್ಲಿ ಎಲ್ಲರಿಗಿಂತ ಹೆಚ್ಚು ಆನಂದಿಸ್ತಿರೋದು ಅವಳೇ. 3ನೇ ಪ್ರಯತ್ನದ ನಂತರ ಅನ್ವಿಕಾ ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತಿದ್ದಾಳೆ. ಎಲ್ಲಿವರೆಗೆ ಹೋಗ್ಬೋದು ಅಂತ ಮಾರ್ಗದರ್ಶಕರು ಹೇಳ್ತಿದ್ದಂತೆ ನಿಧಾನವಾಗಿ ಸ್ಕೇಟಿಂಗ್ ಮಾಡ್ತಿದ್ದಾಳೆ ಅನ್ವಿಕಾ. ತಾತಯ್ಯ, ನೀವು ಬನ್ನಿ ಅಂದ್ಲು. ಅಮ್ಮೋ, ನನಗೆ ಬೇಡ, ಈ ಪ್ರಕೃತಿಯನ್ನು ನೋಡ್ತಾ ಆನಂದಿಸಿದ್ರೆ ಸಾಕು ನನಗೆ ಅಂದರು ಅವರು. ಅಲ್ಲಿ ತುಂಬ ಜನ ಇದ್ದಾರೆ. ತಾತಯ್ಯ ಮತ್ತು ಖುಷಿಯನ್ನು ಕರ್ಕೊಂಡು ಅಲ್ಲೇ ಇದ್ದ ಬೆಂಚ್ ಬಳಿ ಕೂತ ಅರ್ಜುನ್ ದೂರದಲ್ಲಿ ನಗ್ತಿರೋ ಅನ್ವಿಕಾಳನ್ನು ಗಮನಿಸ್ತಾ ಇದ್ದಾನೆ. ಖುಷಿ ಸ್ವಲ್ಪ ಚಳಿಗೆ ನಡಕ್ತಿದ್ರೆ ಪಕ್ಕದಲ್ಲಿದ್ದ ಟೆಂಟ್ ಅವರ ಜೊತೆ ಮಾತಾಡಿ ತಾತಯ್ಯನನ್ನು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ಬರ್ತಿದ್ದ ಅರ್ಜುನ್ಗೆ ಮುಖವಾಡ ಧರಿಸಿದ ಒಬ್ಬ ವ್ಯಕ್ತಿ ಬಂದು ಒಂದು ಕಾಗದವನ್ನು ನೀಡಿ ಹೋದ. ಅವನು ಯಾರು ಅಂತ ನೋಡೋ ಅಷ್ಟರಲ್ಲೇ ವೇಗವಾಗಿ ಹೊರಟು ಹೋದ. ಯಾರಿವನು ಅಂದ್ಕೊಳ್ತಾ ಕಾಗದವನ್ನು ನೋಡ್ದ ಅರ್ಜುನ್. ಏನು ಅರ್ಜುನ್, ತುಂಬ ಆನಂದಿಸ್ತಿದೆಯಾ ಅಂತ ಕಾಣುತ್ತೆ. ನೀನು ಹೀಗೆ ನಗ್ತಿರೋದು ನನಗಿಷ್ಟ ಇಲ್ಲ, ಅದಕ್ಕೆ ನಿನ್ನ ಸಂತೋಷವನ್ನು ಕಸಿದ್ಕೊಳ್ತಿದ್ದೀನಿ ಅಂತ ಬರೆದಿತ್ತು. ಅರ್ಜುನ್ ಅದನ್ನು ಮುಷ್ಟಿಯಲ್ಲಿ ಹಿಸುಕಿ ಎದುರು ನೋಡಿದ್ರೆ ಅನ್ವಿಕಾ ಅಲ್ಲಿ ಕಾಣಿಸ್ಲಿಲ್ಲ. ಅವನ ಹೃದಯ ಒಂದು ಕ್ಷಣ ನಿಂತದ್ದಾಯಿತು. ಅವಳಿದ್ದ ಕಡೆ ವೇಗವಾಗಿ ಹೋದ. ಒಮ್ಮಿಂದೊಮ್ಮೆಗೆ ಹಿಮದ ತೀವ್ರತೆ ಹೆಚ್ಚಾಯಿತು. ಅಲ್ಲಿನ ಹವಾಮಾನ ಯಾವ ಕ್ಷಣದಲ್ಲಿ ಬದಲಾಗುತ್ತೆ ಅಂತ ಹೇಳೋದು ಕಷ್ಟ. ಪ್ರವಾಸಿಗರನ್ನ ಹೊರಟು ಹೋಗಿ ಅಂತ ಮಾರ್ಗದರ್ಶಕರು ಹೇಳ್ತಿದ್ದರೆ ಅನ್ವಿಕಾಳನ್ನು ಕರ್ಕೊಂಡು ಹೋದವನಿಗಾಗಿ ಹುಡುಕಿದ್ರೆ ಅವನು ಎಲ್ಲೂ ಕಾಣಿಸ್ಲಿಲ್ಲ. ಅರ್ಜುನ್ ಹೃದಯದ ವೇಗ ಹೆಚ್ಚಾಯಿತು. ಅನ್ವಿಕಾ ಅಂತ ಅರ್ಥ ಅವಳು ಉತ್ತರಿಸಲಿಲ್ಲ. ಕಂಠವ್ರನ್ನ ಕೇಳ್ತಿದ್ರೆ ನಮಗೆ ತಿಳಿಯೋದು ಅಂತ ಬೀಳ್ತಿರೋ ಹಿಮದ ಮಳೆಯಲ್ಲಿ ಓಡ್ತಿದ್ದಾರೆ. ಅನ್ವಿಕಾ ಅಂತ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಕಿರಿಸ್ದ. ಏನಾಯ್ತು ಸರ್ ಅಂತ ಒಬ್ಬರು ಕೇಳಿದಾಗ ವಿಷಯ ಹೇಳ್ದ. ಇಲ್ಲಿಯವರೆಗೆ ಮಾತ್ರ ಅನುಮತಿ ಇರುತ್ತೆ, ನಂತರದ ಪ್ರದೇಶ ನಿರ್ಬಂಧಿತ ಪ್ರದೇಶ, ಅಲ್ಲಿಗೆ ಹೋಗಬಾರ್ದು.
ಪ್ರಪಾತಗಳೇ ಇರ್ತವೆ, ಜಾರಿ ಬಿದ್ದರೆ ಶವ ಕೂಡ ಸಿಗೋದಿಲ್ಲ. ನೀವು ಬೇಗ ಹೊರಡಿ, ಇಲ್ದಿದ್ರೆ ಮಂಜು ಮುಚ್ಚಿಬಿಡುತ್ತೆ ಅಂತ ಹೇಳಿ ಅವನು ಹೊರಟು ಹೋದ. ಅನ್ವಿಕಾ, ಅರ್ಜುನ್ ಕರೆಯೋ ಅವಳನ್ನು ತಲುಪುತ್ತಾ. ಅನ್ವಿಕಾ ಅರ್ಜುನ್ಗೆ ಕಾಣಿಸ್ತಾಳ. ಆ ಕಾಗದ ಕಳಿಸಿದ್ಯಾರು? ಅನ್ವಿಕಾ ಕಾಣಿಯಾದ ಹಿಂದೆ ಅವರ ಕೈವಾಡದೆ ಅಂತ ತಿಳಿದಿದ್ರು, ಪ್ರಾಣಕ್ಕೆ ಸಂಚುಕಾರ ಅಂತ ಗೊತ್ತಿದ್ರು ಅರ್ಜುನ್ ಮುಂದೆ ಹೋದ. ಹೋಗ್ತಿದ್ದಂತೆ ಸುತ್ತಮುತ್ತ ಜನರು ಕಾಣಿಸ್ತಿಲ್ಲ. ಮಂಜು ಹೆಚ್ಚಾಗಿದೆ. ಅವನು ಕೂಗು ನಿಲ್ಲಲಿಲ್ಲ. ಹಿಮದ ಬಿರುಗಾಳಿ ತೀವ್ರವಾಗಿ ಕಣ್ಣುಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ಕೂಡ ತನ್ನ ಕೆಳಗೆ ಮುಚ್ಚಿ ಹಾಕ್ತಿದೆ. ಆಕ್ಸಿಜನ್ ಸರಿಯಾಗಿ ಸಿಗ್ತಿಲ್ಲ. ಚಳಿಗೆ ಅರ್ಜುನ್ ಮೈ ತಾಪಮಾನ ಕೂಡ ಇಳಿದು ಹೋಗ್ತಿದೆ. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಒಂದು ಕೆಂಪು ಬಣ್ಣದ ಉಣ್ಣೆ ಟೋಪಿ ಹಿಮದ ಮಧ್ಯೆ ಕಾಣ್ತು. ಅದು ಅನ್ವಿಕಾಳದ್ದು ಅಂತ ತಿಳಿದು ಅವಳು ಅಲ್ಲೇ ಎಲ್ಲೋ ಇರ್ತಾಳೆ ಅಂತ ಮತ್ತಷ್ಟು ಜೋರಾಗಿ ಕೂಗ್ತಿದ್ದಾನೆ. ಎದುರಿಗೆ ಯಾರಿದ್ರೂ ಕಾಣಿಸಿದಷ್ಟು ಹಿಮದ ಮುದ್ದೆಗಳು ಬೀಳ್ತಿರುವಾಗ ಒಂದು ಕಪ್ಪು ಬಣ್ಣದ ಬೋಟಿನ ತುದಿ ಹಿಮದಲ್ಲಿ ಕಾಣ್ತು. ಒಂದು ಕ್ಷಣವೂ ತಡೆಯದ ಅರ್ಜುನ್ ವೇಗವಾಗಿ ಹೋಗಿ ಬೂಟನ್ನು ಹಿಡಿಯುವಷ್ಟರಲ್ಲಿ ಅಲ್ಲಿದ್ದ ಹಿಮವೆಲ್ಲ ಭೂಮಿಯೊಳಗೆ ಕುಸಿದು ಬಿತ್ತು. ಅರ್ಜುನ್ ಕೈಗೆ ಮೆತ್ತನೆಯ ಸ್ಪರ್ಶವಾದ್ರಿಂದ ಕಣ್ಣುಗಳನ್ನ ಬಲವಂತವಾಗಿ ಕಷ್ಟಪಡ್ತಿರೋದು ನೋಡಿದಾಗ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು ಅನ್ವಿಕಾ. ಅವಳ ಮುಖ ಕೆಂಪಗಾಗಿದ್ದೆ. ಜಾರಿ ಬಿದ್ದಿದ್ದಾಳೆ ಅಥವಾ ಯಾರಾದರೂ ತಳ್ಳಿದ್ದಾರೆ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ತಕ್ಷಣ ಅನ್ವಿಕಾಳನ್ನ ಕೈಗಳಲ್ಲಿಟ್ಕೊಂಡು ಕೆನ್ನೆಗಳನ್ನ ತಡ್ತಾ ಅನ್ವಿಕಾ ಅಂತ ಕರೆದ. ಅವಳ ದೇಹದಲ್ಲಿ ಶಾಖ ಇರಲಿಲ್ಲ. ಕೆಳಗೆ ಉರುಳಿದ್ರಿಂದ ಅಂಗಿ ಮೈಯನ್ನು ಸರಿಯಾಗಿ ಮುಚ್ಚಿರಲಿಲ್ಲ. ಅರ್ಜುನ್ ತಕ್ಷಣ ಅನ್ವಿಕಾಳನ್ನು ತನ್ನ ಅಪ್ಪಣೆಗೆ ಸೆಳ್ಕೊಂಡು ಗುಹೆ ಅಂತಿದ್ದ ಆ ಜಾಗದಲ್ಲಿ ಹಿಮ ಬೀಳದಂತೆ ಜಾಗರೂಕತೆಯಿಂದ ಕೂತು ತನ್ನ ದೇಹದ ಶಾಖವನ್ನು ಅವಳಿಗೆ ನೀಡ್ತಾ ಅವಳ ಕೈಗಳನ್ನ ಉಚ್ಚಿತಾ ಕರೀತಿದ್ದಾನೆ. ಬೆಚ್ಚನೆ ಅನುಭವಕ್ಕೆ ಸ್ವಲ್ಪ ಹೊತ್ತಿನ ನಂತರ ಕಣ್ತೆರೆದ್ಲು ಅನ್ವಿಕಾ. ಎದುರಿಗೆ ಅರ್ಜುನನ್ನು ನೋಡಿದ ತಕ್ಷಣ ಅಳು ಬಂದು ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು, ನಿಮ್ಮನ್ನು ಮತ್ತೆ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ ಅಂದ್ಲು ಭಯದಿಂದ. ಏನೂ ಆಗಿಲ್ಲ, ಎದುರುಬೇಡ ಅಂತ ಸಮಾಧಾನ ಪಡಿಸಿ ಬೆನ್ಸವರ್ತಾ ಹೇಗೆ ಬಿದ್ದೆ ಅಂತ ಕೇಳ್ದ. ಸ್ಕೇಟಿಂಗ್ ಮಾಡ್ತಾ ಬರುವಾಗ ಇದ್ದಕ್ಕಿದ್ದಂತೆ ವೇಗ ಹೆಚ್ಚಾಗಿತ್ತ ಬಂದುಬಿಟ್ಟೆ. ನಿಮ್ಮ ಹತ್ರ ಬರೋಷ್ಟರಲ್ಲಿ ಯಾರೋ ನಾನು ಕೈ ಹಿಡಿದು ಎಳೆದ್ರು, ಇಲ್ಲಿ ಬಂದು ಬಿದ್ದೆ ಅಂದ್ಲು ಅಳುತ್ತಲೆ. ಶಾಂತ ಆಗು, ಏನೂ ಆಗಿಲ್ಲ ಅಂದೆ ಅಲ್ವಾ ಅಂತ ಸಮಾಧಾನಿಸಿ ತನ್ನ ಕೈ ವಸ್ತುಗಳನ್ನ ಅನ್ವಿಕಾಳ ಕೈಗೆ ಹಾಕಿ ಮತ್ತಷ್ಟು ತನ್ನ ಹತ್ತಿರ ಕೇಳ್ಕೊಂಡ. ಖುಷಿ ಎಲ್ಲಿದ್ದಾಳೆ? ತಾತಯ್ಯನ ಜೊತೆ ಸುರಕ್ಷಿತವಾಗಿದ್ದಾಳೆ, ನೀನು ಚಿಂತಿಸಬೇಡ ಅಂತ ಅಲ್ಲಿಂದ ಹೇಗೆ ಹೊರಬರಬೇಕು ಅಂತ ಯೋಚಿಸ್ತಿದ್ದಾನೆ. ಇಲ್ಲಿಂದ ಹೇಗೆ ಹೋಗೋದು? ಅದನ್ನೇ ನೋಡ್ತಿದ್ದೀನಿ. ಹಿಮಪಾತ ಹೆಚ್ಚಾಗಿದೆ. ನಾವು ಇಲ್ಲಿದ್ದೀವಿ ಅಂತ ಯಾರಿಗೂ ತಿಳಿಯೋದು. ಹಾಗಾದರೆ ನಾವು ಇಲ್ಲೇ ಉಳಿದು ಬಿಡ್ತೀವಾ? ಅವಳಲ್ಲಿ ಭಯ ಸ್ಪಷ್ಟವಾಗಿ ಕಾಣ್ತಿದ್ರೆ, ಹಿಮ ಕಡಿಮೆಯಾಗುವವರೆಗೆ ಇರಲೇಬೇಕು, ತಪ್ಪದು ಅಂದ. ಅನ್ವಿಕಾ ನಡಕ್ತಿದ್ದಾಳೆ. ಆಗಲೇ 1 ಗಂಟೆಗೂ ಹೆಚ್ಚು ಕಾಲ ಹಿಮದಲ್ಲಿ ಇರೋದ್ರಿಂದ ದೇಹದ ತಾಪಮಾನ ಇಳಿದು ಉಸಿರಾಟದ ತೊಂದರೆ ಕೂಡ ಶುರುವಾಯಿತು. ಅರ್ಜುನ್ ಅವರೇ, ನನಗೆ ಉಸಿರು ಸಿಗ್ತಿಲ್ಲ. ಅವಳ ಪರಿಸ್ಥಿತಿ ತಿಳಿದ ಅರ್ಜುನ್ಗೂ ಕೂಡ ಅಂಥದ್ದೇ ಸ್ಥಿತಿ. ಮೇಲಾಗಿ ತನ್ನ ಕೋಟು ಮತ್ತು ಕೈವಸ್ತ್ರಗಳನ್ನು ಅವಳಿಗೆ ನೀಡಿದ್ರಿಂದ ಅವನ ಕೈಗಳಲ್ಲಿ ಚಾಕುವಿನಿಂದ ಚುಚ್ಚಿದಂತಹ ನೋವು ಶುರುವಾಯಿತು. ಮಾತಾಡಬೇಡ, ಶಾಂತವಾಗಿ ಉಸಿರಾಟದ ಮೇಲೆ ಗಮನ ಹರಿಸು ಅಂದ. ನಾನು ಸತ್ತು ಹೋಗ್ತೀನಾ? ಸಣ್ಣ ಮಗುವಿನಂತೆ ಭಯದಿಂದ ಅಳ್ತಿದ್ದಾಳೆ. ಮಾತಾಡಬೇಡ ಅಂದೆ ಅಲ್ವಾ? ಅವಳನ್ನ ತನ್ನೊಳಗೆ ಗಾಢವಾಗಿ ಅಪ್ಕೊಂಡ. ನಾನು ಇಲ್ಲೇ ಪ್ರಾಣ ಬಿಡಬೇಕು ಅಂತ ಆ ಭಗವಂತ ಬರೆದಿದ್ದಾನೋ ಏನೋ, ಇಲ್ದಿದ್ರೆ ನಾನೆಲ್ಲಿ, ಕಾಶ್ಮೀರ ಎಲ್ಲಿ? ಇದೇನೇನೋ ವಿಧಿ ಅಂದರೆ ಅಂತ ಉಸಿರು ಸಿಗದೆ ಜೋರಾಗಿ ಕೂಗಿದ್ಲು. ಅವಳ ಕೆನ್ನೆಗಳನ್ನ ತಡ್ದ. ನನಗೆ ಉಸಿರಾಡಲು ಆಗ್ತಿಲ್ಲ ಸರ್, ನಾನಿನ್ನು ಬದುಕೋದಿಲ್ಲ. ಖುಷಿಯನ್ನು ನೋಡ್ಬೇಕನ್ನಿಸ್ತಿದೆ. ನಿಮ್ಮನ್ನಿದೇ ಕೊನೆ ಬಾರಿ ನೋಡೋದು ಅಂತ ಕಾಣುತ್ತೆ. ಬಾಯಿ ಮುಚ್ಚು ಅನ್ವಿಕಾ, ಮಾತಾಡಬೇಡ ಅಂದನು ಅವಳ ಕೈಗಳನ್ನ ಉಚ್ಚಿದ. ನನಗೆ ನಿಮ್ಮ ಪ್ರಾಣವನ್ನು ಯಾಕೆ ಪಣಕ್ಕಿಟ್ಟು ಬಂದ್ರಿ? ನಾನು ಹೋದರೆ ನನ್ನಂತಹ ಕೆಲಸದಾಕಿ ಮಗುವಿಗೆ ಮತ್ತೆ ಸಿಗೋದಿಲ್ಲ ಎಂದ ನಕ್ಕಳು ಅನ್ವಿಕಾ. ಅವಳ ಕುತ್ತಿಗೆ ಹಿಡಿದು ಹತ್ರ ಕೇಳ್ಕೊಂಡು, ಯಾವತ್ತಾದರೂ ನಿನ್ನನ್ನು ಕೆಲಸದಾಕಿ ಅಂತ ನೋಡಿದ್ದೀನ ನಾನು ಅಂತ ಕೇಳ್ದ. ವಿಚಿತ್ರವಾಗಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಶ್ರೀ, ಅವರಿಗಾಗಿ ಅತ್ತಿರ್ತೀರಿ, ಈಗ ನನಗಾಗಿ ಅಳ್ತಿದ್ದೀರಾ? ಆದರೂ ನೀವು ಮಾನ್ಸ್ಟರ್ ಅಲ್ವಾ? ಪಕ್ಕದವ್ರನ್ನ ಅಳಿಸಿ ಹೆದರಿಸ್ಬೇಕಾದ್ರೆ ನೀವು ಅಳಬಾರ್ದು ಅಂತ ಅರ್ಜುನ್ ಕಣ್ಣಿಂದ ಜಾರ್ತಿದ್ದ ಹನಿಯನ್ನು ಒರೆಸಿ ಅವನ ಅಂಗಿ ಕಾಲರ್ ಹಿಡಿದು ಕಣ್ಣುಗಳಲ್ಲಿ ನೋಡ್ತಾ ಮಾನ್ಸ್ಟರ್ ಅಂತ ಕರೆದ್ಲು. ಕೋಪ ಬರ್ತಿಲ್ವೇ ನಾನು ಆ ಕರೀತಿದ್ರೆ? ಸುತ್ತಲೂ ನೋಡ್ತಿದ್ದ ಅರ್ಜುನ್ ಅಲ್ಲಿಂದ ಹೇಗೆ ಹೋಗಬೇಕು ಅಂತ ದಾರಿ ಹುಡುಕ್ತಿದ್ದಾನೆ. ಸತ್ತು ಹೋಗ್ತಿದ್ದೀನಲ್ಲ, ನನ್ನ ಮನಸ್ಸಿನ ಮಾತು ನಿನಗೆ ಹೇಳಬೇಕು ಮಾನ್ಸ್ಟರ್ ಅಂದ್ಲು. ತನ್ನ ಅಂಗಿಯನ್ನು ಕಳಚಿ ಗುಹೆಯೊಳಗೆ ಬೀಳ್ತಿದ್ದ ಬೆಳಕಿನ ಮೂಲಕ ಗುರಿ ನೋಡಿ ಮೇಲೆಸಿದ ಅರ್ಜುನ್. ಓಯ್, ಚಳಿಗೆ ಅಂಗಿ ಯಾಕೆ ಕಳಿಸ್ದೆ ಅಂದ್ಲು. ಅರ್ಜುನ್ ಮಾತಾಡಲಿಲ್ಲ. ಅವನ ಕೈ ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡು, ಇಷ್ಟು ಮೊಂಡನಾದ್ರಿಂದಲೇ ನಿನಗೆ ಮಾನ್ಸ್ಟರ್ ಅನ್ನೋದು ಅಂತ ನಗ್ತಾ, ಮಾನ್ಸ್ಟರ್ ಅಂದರೆ ನಂಗೆ ತುಂಬ ಇಷ್ಟ ಗೊತ್ತಾ ಅಂದ್ಲು. ಮತ್ತಾವುದಾದರೂ ದಾರಿ ಇದೆಯಾ ಅಂತ ನೋಡ್ತಿದ್ದ ಅರ್ಜುನ್ ಇದ್ದಕ್ಕಿದ್ದಂತೆ ಅನ್ವಿಕಾಳ ಮಾತಿಗೆ ಅವಳನ್ನೇ ನೋಡ್ದ. ನಿಜ ಹೇಳ್ತಿದ್ದೀನಿ, ಹೇಗಿದ್ರು ಸತ್ತು ಹೋಗ್ತಿದ್ದೀನಲ್ಲ, ಮನಸ್ಸಿನ ಮಾತು ಹೇಳಿಬಿಡ್ತೀನಿ. ಮೊದಲ ಬಾರಿ ನಿನ್ನನ್ನು ನೋಡಿದಾಗ ನೀನು ಅಧಿಕಾರ ಮತ್ತು ಕೋಪಕ್ಕೆ ಭಯದ ಜೊತೆ ಹಣದಿಂದ ಕೊಳ್ತಿದ್ಯಾ ಅಂತ ಕೋಪ ಬಂತು. ಖುಷಿಯನ್ನು ನೋಡೋವರೆಗೆ ನಿನ್ನ ಮೇಲೆ ಅದೇ ಅಭಿಪ್ರಾಯ. ಒಮ್ಮೆ ಮಗುವನ್ನು ನೋಡಿದ ಮೇಲೆ ಅವಳು ನಿನಗೇನಾಗ್ತಾಳೆ ಎಂಬ ಪ್ರಶ್ನೆ.
ಅವಳು ನಿನ್ನ ಮಗು ಅಂದರೆ ನೀನು ಯಾರನ್ನಾದರೂ ಪ್ರೀತಿಸಿ ಮದುವೆಯಾಗಿ ಮಗು ಹುಟ್ಟಿದ ಮೇಲೆ ಬೇರೆ ಆಗಿದೆಯಾ, ಅಥವಾ ಅವಳು ಸತ್ತು ಹೋದ್ಮೇಲೆ ಮಗುವನ್ನು ನೀನೇ ಸಾಕ್ತಿದ್ಯಾ ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ರೆ ಅರ್ಜುನ್ ನಗ್ತಾ, ಸಿನಿಮಾಗಳನ್ನು ಚೆನ್ನಾಗಿ ನೋಡ್ತೀಯ ಅಲ್ವಾ ಅಂದ. ನನ್ನ ಸಹೋದ್ಯೋಗಿ ಹೇಳಿದ್ಲು ಕೊರಿಯನ್ ನಾಟಕಗಳಲ್ಲಿ ಹೀಗೆ ನಡೆಯುತ್ತೆ ಅಂತ. ಅದೇ ಅಂದ್ಕೊಂಡೆ ಅಂದ್ಲು. ಆದರೆ ತಾತಯ್ಯ ಸ್ಟೀ ಬಗ್ಗೆ ಹೇಳಿದ ಮೇಲೆ ಅಳು ಬಂತು. ಅವಳಿಗಾಗಿ ಮಗುವಿಗಾಗಿ ನೀನು ನಿನ್ನ ಜೀವನವನ್ನು ಸಂತೋಷವನ್ನು ತ್ಯಾಗ ಮಾಡಿದೀಯಾ ಅಂತ ತಿಳಿದ ಮೇಲೆ ನಿನ್ನ ಮೇಲೆ ಕೋಪ ಹೋಗಿ ಇಷ್ಟ ಉಂಟಾಯಿತು. ಅದು ಯಾವಾಗ ಪ್ರೇಮವಾಗಿ ಬದಲಾಯಿತು ಅಂತ ತಿಳಿಲಿಲ್ಲ ಮಾನ್ಸ್ಟರ್. ಅಂದು ನಾನು ಕಾಣದಿದ್ದಾಗ ಎಷ್ಟು ಆತಂಕದಿಂದ ನನಗಾಗಿ ಹುಡುಕ್ತಾ ಬಂದಿದ್ದೆ. ನಿನಗೆನ್ನೆ ಏಟಿನ ರುಚಿ ನೋಡಿದ ದಿನ ನಾನು ಯಾವತ್ತೂ ಮರಿಲಾರೆ ಅಂತ ಅನ್ವಿಕಾಳಿಗೆ ನೀನ ಪ್ರೀತಿಯಿಂದ ಸವರುವಂತೆ ಮಾಡಿದ್ಲು. ಕಣ್ಣು ಮುಚ್ಚಿ ಅವನ ಮುಖದ ಹತ್ತಿರ ಬಂದು, ನನ್ನ ಬಗ್ಗೆ ನಿನಗೆ ಯಾವ ಉದ್ದೇಶ ಇದೆಯೋ ನನಗೆ ತಿಳಿಯೋದು, ಆದರೆ ನನ್ನ ಮನಸ್ಸಿನಲ್ಲಿ ನಿನಗೆ ಎಂಥ ದೊಡ್ಡ ಸ್ಥಾನ ಇದೆ ಮಾನ್ಸ್ಟರ್. ಅವಶ್ಯಕತೆ ಇದ್ದರೆ ಕೋರ್ಟ್ನಲ್ಲಿ ನನ್ನನ್ನು ಮದುವೆ ಆಗಿದೆಯಾ ಅಂತ ಹೇಳ್ಬೋದಿತ್ತು, ಆದರೆ ನೀನು ಅದರ ಲಾಭ ಪಡೀಲಿಲ್ಲ, ನನ್ನನ್ನು ಬಲವಂತ ಮಾಡಲಿಲ್ಲ. ಅದಕ್ಕೆ ನಾನೇ ಹೇಳಿದೆ. ನಿಜ ಹೇಳ್ತಿದ್ದೀನಿ, ಅಂದು ನಾನು ಮನಪೂರ್ವಕವಾಗಿ ನಿನಗೆ ಪತ್ನಿ ಎಂಬ ಭಾವನೆಯಿಂದಲೇ ಹೇಳಿದ ಮಾತದು. ನಿನ್ನಂಥವನು ಪತಿಯಾಗಿ ಬರಬೇಕಂತ ಯಾವ ಹುಡುಗಿಯಾದರೂ ಬಯಸ್ತಾಳೆ. ಜೊತೆಯಲ್ಲಿ ಹುಟ್ಟಿದ ಅಕ್ಕನಿಗಾಗಿ ಇಷ್ಟೆಲ್ಲ ಮಾಡಿದೆ ನೀನು, ನಿನ್ನ ಹೆಂಡತಿಗಾಗಿ ಇನ್ನೆಷ್ಟು ಮಾಡ್ತೀಯಾ ಅನ್ನಿಸ್ತು. ಆದರೆ ಆಕಾಶ ಕೇಣಿ ಹಾಕೋದು ಎಷ್ಟು ಹಾಸ್ಯಾಸ್ಪದವೋ ತಿಳಿದು ನಗು ಬಂತು. ಅನ್ವಿಕಾ ಇಳ್ತಿರುವಾಗ ಮತ್ತೊಮ್ಮೆ ಉಸಿರಾಟ ಭಾರ ಆಯಿತು. ನನ್ನಿಂದ ಆಗ್ತಿಲ್ಲ, ಎದೆ ನೋವಾಗ್ತಿದೆ, ಕಣ್ಣುಗಳು ಮಬ್ಬಾಗ್ತಿವೆ ಅನ್ನುತ್ತಾ ನೋವಿನಿಂದ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅರ್ಜುನ್ ಕಣ್ಣುಗಳನ್ನ ನೋಡ್ತಾ, ಮತ್ತೊಂದು ಜನ್ಮ ಇದ್ದರೆ ನಿನಗೆ ಹೆಂಡತಿಯಾಗಿ ನಿನ್ನ ಅನ್ವಿಕಾಳಾಗಿ ಹುಟ್ಟಬೇಕಂತ ದೇವರಲ್ಲಿ ಬೇಡ್ಕೊಳ್ತೀನಿ ಮಾನ್ಸ್ಟರ್ ಅಂತಿರೋ ಅನ್ವಿಕಾಳಿಗ ದೇವರು ಕೂಡ ನನ್ನಿಂದ ನಿನ್ನ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ದೃಢವಾಗಿ ಹೇಳಿ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ತಕ್ಷಣ ಮುಚ್ಚಿ ತನ್ನ ಪ್ರಾಣವಾಯುವನ್ನು ಅವಳಿಗೆ ನೀಡಿದ ಅರ್ಜುನ್. ಬೆಚ್ಚನೆಯ ಉಸಿರು ಗಂಟಲಿನಿಂದ ಇಳಿದು ಹೃದಯದಲ್ಲಿ ಉಸಿರು ನೀಡ್ತಿದ್ರೆ ಅವಳ ಪ್ರಾಣ ಉಳಿತು. ಇನ್ನು ತಡ ಆದರೆ ಅನ್ವಿಕಾ ತನಗೆ ದಕ್ಕೋದಿಲ್ಲ ಅಂತ ಅವಳ ಕೆನ್ನೆ ಸವರ್ತಾ, ಅನ್ವಿಕಾ ಸ್ವಲ್ಪ ತಾಳ್ಮೆ ಇರಲಿ, ಹೊರಟು ಹೋಗೋಣ ಅಂತ ಗುಡ್ಡೆಯಂತೆ ಬಿದ್ದಿದ್ದ ಹಿಮವನ್ನು ಬೋಟ್ನಿಂದ ಕುಟ್ಟಿ ಏರೋದಕ್ಕೆ ಅನುಕೂಲವಾಗುವಂತೆ ಮೆಟ್ಟಿಲುಗಳನ್ನ ಮಾಡ್ತಿದ್ರೆ, ನೀವು ನನ್ನ ಮುದ್ದು ಮಾಡಿದ್ರಾ ಅಂತ ಏನೋ ಪತ್ತೆ ಹಚ್ಚಿದವಳಂತೆ ಕೇಳಿದ್ಲು. ಮರೆತು ಹೋದರೆ ಮತ್ತೆ ನೆನಪಿಸ್ತೀನಿ ಅಂತ ಅವಳನ್ನ ಹೇಗೆಯಾದರೂ ಮಾತನಾಡಿಸ್ತಿರ್ಬೇಕು ಅಂತ ಹೇಳ್ದ. ಅನ್ವಿಕಾಳ ಕಣ್ಣುಗಳಿಂದ ನೀರು ಸುರಿತಿದ್ರೆ ಅರ್ಜುನ್ ಕೈ ಹಿಡಿದು, ಏನು ಮಾಡಿದ್ರಿ ಅಂತ ತಿಳಿದಿದೆಯೇ ನಿಮಗೆ ಅಂತ ಕೇಳಿದ್ಲು. ಏನು ಮಾಡಬೇಕಂತ ಈಗಲೇ ಸ್ಪಷ್ಟತೆ ಬಂದಿದೆ ಅಂತ ಹೇಳಿ ಕೈ ಹಿಡ್ದ. ಆ ಕೈ ಹಿಡಿದ ಅನ್ವಿಕಾಳನ್ನು ಒಮ್ಮೆಲೆ ಮೇಲೆ ಇಳ್ಕೊಂಡು, ನನ್ನ ಜೊತೆ ಜೀವನ ಈಗ ಹೀಗೆ ಇರುತ್ತೆ, ನಿನಗೆ ಇಷ್ಟ ಆದರೆ ಬರೆಸ್ತೀನಿ, ಆದರೆ ಹಿಡಿದ ಈ ಕೈಯನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅವಳು ಆನಂದದಿಂದ ಮಿಂಚೋ ಕಣ್ಗಳಿಂದ, ನನ್ನ ಪ್ರೇಮವನ್ನು ಹೇಳಿದೆ, ಆದರೆ ನಿಮ್ಮಿಂದ ಈ ಪ್ರೇಮವನ್ನು ನಿರೀಕ್ಷಿಸಿರಲಿಲ್ಲ. ನನಗೆ ನಿನಗೆ ಆಕಾಶಕ್ಕೆ ಭೂಮಿಗೆ ಇರುವಷ್ಟು ವ್ಯತ್ಯಾಸ ಇದೆ ಅಂದ್ಲು. ಆ ಆಕಾಶವನ್ನು ಮುಟ್ಟಬೇಕಂತ ನೋಡೋದು ನೆಲವೇ, ನೆಲದ ಕಾಯುವಿಕೆ ಆಕಾಶಕ್ಕಾಗಿಯೇ. ನಮ್ಮ ಜೋಡಿ ಒಬ್ಬರಿಗಾಗೊಬ್ಬರು ತವಕಿಸ್ತಿರ್ಬೇಕು. ನನಗಾಗಿ ನೀನು ಒಂದು ಹೆಜ್ಜೆ ಇಟ್ಟರೆ ನಿನಗಾಗಿ ನನ್ನ ಜೀವನವನ್ನೇ ಬರ್ಕೊಡ್ತೀನಿ. ಅನ್ವಿಕಾ ಅರ್ಜುನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಏನು ಇಷ್ಟವಾಗಿ ನನಗಾಗಿ ಇಷ್ಟೊಂದು ವರಗಳನ್ನ ನೀಡ್ತಿದ್ದೀರಿ? ನಿನ್ನ ಮನಸ್ಸು ಹಾಲಿಗಿಂತ ಶುದ್ಧವಾದ ನಿನ್ನ ಹೃದಯ ಅಂದರೆ ತುಂಬ ಇಷ್ಟ ಅನ್ವಿಕಾ. ಇಷ್ಟು ದಿನಗಳಿಂದ ನಿನ್ನನ್ನು ನೋಡ್ತಿದ್ದೀನಿ. ಶೂರ್ಪನಖಿಯರಿರೋ ಈ ಸಮಾಜದಲ್ಲಿ ಸೀತೆ ಅಂತ ನಿನ್ನನ್ನು ನೋಡಿದ ಮೇಲೆ, ನಿನ್ನ ಮನಸ್ಸು ತಿಳಿದ ಮೇಲೆ ನಿನ್ನನ್ನು ಮೌನವಾಗಿ ಇಷ್ಟಪಟ್ಟೆ. ಈ ಭಾವನೆಗಳನ್ನೆಲ್ಲ ನಿನಗೆ ಹೇಳಿ ನನ್ನ ಅವಶ್ಯಕತೆಗಾಗಿ ಬಳಸ್ಕೊಳ್ಳೋದು ಇಷ್ಟ ಇಲ್ಲದಿದ್ದರಿಂದಲೇ ಮದುವೆ ಬೇಡ ಅಂದೆ. ಆದರೆ ನೀನು ಕಡಿಮೆ, ನಾನು ಹೆಚ್ಚು ಅಂತ ಖಂಡಿತ ಅಲ್ಲ. ನನ್ನಷ್ಟೇ ಆಯ್ಕೆ ಮಾಡಿದ ಹುಡುಗಿ ನೀನು ನಾನು ಒಂದಾದರೆ ಮೇಲಿರೋ ಅವಳು ಸಂತೋಷ ಪಡ್ತಾಳೆ. ಅನ್ವಿಕಾ ಆಶ್ಚರ್ಯದಿಂದ ನೋಡ್ತಾ, ಏನೋ ಅಂದ್ಲು. ಅಷ್ಟರಲ್ಲಿ ಮೇಲಿನಿಂದ ಕೆಲವು ಶಬ್ದಗಳು ಕೇಳಿಸಿದ್ವು. ಕಾಶ್ಮೀರದಲ್ಲಿ ಯಾವಾಗಲೂ ಎಚ್ಚರಿಕೆ ಇರುತ್ತೆ. ಅಲ್ಲಿಗೆ ಬಂದ CRPF ಪಡೆಗಳಿಗೆ ಅರ್ಜುನ್ ಎಸೆದ ಅಂಗಿ ಕಾಣ್ತು. ಆಸ್ಪತ್ರೆಯಲ್ಲಿ ಅನ್ವಿಕಾ ಮತ್ತು ಅರ್ಜುನ್ಗೆ ಚಿಕಿತ್ಸೆ ನಡೀತಿದೆ. ಕೆಳಗೆ ಬಿದ್ದಾಗ ಹಿಮದ ಚೂಪಾದ ತುದಿಗಳಿಗೆ ಅನ್ವಿಕಾಳ ಮೊಣಕೈಗಳು ಹಣೆ ಗೀಚಲ್ಪಟ್ಟಿದ್ದರಿಂದ ಸ್ವಲ್ಪ ರಕ್ತಸ್ರಾವ ಆಗಿತ್ತು. ಆಮ್ಲಜನಕ ಕೂಡ ಸರಿಯಾಗಿ ಸಿಗದೆ ಉಸಿರಾಟ ತೊಂದರೆ ಇದರಿಂದ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ರು. ಅರ್ಜುನ್ ಬಹಳ ಹೊತ್ತಾದರೂ ಬಾರದಿದ್ದರಿಂದ ಆತಂಕಗೊಂಡ ರಾಧಾಕೃಷ್ಣ ಅವರು ಅಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಅವರು ತಕ್ಷಣ ಸ್ಪಂದಿಸಿ ಅರ್ಜುನ್ ಮತ್ತು ಅನ್ವಿಕಾ ಎಲ್ಲಿದ್ದಾರೆ ಅಂತ ಹುಡುಕಿ ಬರೋಷ್ಟರಲ್ಲಿ ಅಷ್ಟು ಸಮಯ ಹಿಡಿತು. ಆ ಸಮಯದಲ್ಲಿ ಸತ್ತು ಹೋಗ್ತೀನಿ ಅಂತ ಅನ್ವಿಕಾ ಪಾಪ ಮುಕ್ತವಾಗಿ ಮಾತಾಡಿದ್ಲು. ಮಾಸ್ಟರ್ಗೆ ಸಿಕ್ಬಿದ್ಲು. ಅನ್ವಿಕಾ ಪ್ರಜ್ಞೆಗೆ ಬಂದ್ಲು. ಅರ್ಜುನ್ ಆಗಲೇ ಸಹಜ ಸ್ಥಿತಿಗೆ ಮರಳಿ ವೈದ್ಯರ ಜೊತೆ ಮಾತಾಡ್ತಿದ್ದಾನೆ. ಅವನನ್ನು ನೋಡಬೇಕಂದ್ರೆ ಹೊಸದಾಗಿ ಹುಡ್ತಿರೋ ನಾಚಿಕೆನ ಹೇಗೆ ಮುಚ್ಚಿಡಬೇಕಂತ ತಿಳಿದೆ ನೋಟವನ್ನು ಬೇರೆಡೆ ತಿರುಗಿಸಿದ್ಲು ಅನ್ವಿಕಾ. ಅನ್ವಿಕಾ, ನಿನಗೇನೂ ಆಗಿಲ್ಲ ಅಲ್ವಮ್ಮ? ಆರಾಮಾಗಿದೆಯಲ್ವಾ ಅಂತ ಆತುರದಿಂದ ಕೇಳಿದ್ರು ರಾಧಾಕೃಷ್ಣ. ಏನೂ ಆಗಿಲ್ಲ ತಾತಯ್ಯ, ನಾನು ಚೆನ್ನಾಗಿದ್ದೀನಿ, ಖುಷಿಯಲ್ಲಿದ್ದಾಳೆ, ಅವಳು ಪಕ್ಕದ ಕೋಣೆಯಲ್ಲಿದ್ದಾಳೆ, ಇಲ್ಲಿ ಕರೆತರೋದು ಸರಿಯಲ್ಲ ಅಂತ ಅಲ್ಲೇ ಬಿಟ್ಟಿದ್ದೀನಿ ಅಂದರು. ನಾವು ಕಾಣದಿದ್ದಕ್ಕೆ ಕತ್ತಿದಾಳಾ ಅಂದ್ಲು.
ಮೊದಲು ಹತ್ಲು ನಂತರ ನಿದ್ರೆ ಹೋದ್ಲು. ಗೊತ್ತಲ್ಲ ಅವಳಿಗೆ ಭಯ ಬಂದರು ಅಳು ಬಂದರು ನಿದ್ರೆ ಹೋಗ್ತಾಳೆ ಅಂತ. ಹ್ಞೂ ಅಂದ್ಲು ಅನ್ವಿಕಾ. ತುಂಬ ಆತಂಕ ಪಡುವಂತೆ ಮಾಡಿಬಿಟ್ಟೆ ಅನ್ವಿಕಾ. ನಿಜಕ್ಕೂ ಏನಾಯಿತು ಅಂತ ಅರ್ಥ ಆಗಲಿಲ್ಲ ಅಂದರು. ಜಾರು ಬಿದ್ದುಬಿಟ್ಟೆ ತಾತ ಅಂದ್ಲು ಅನ್ವಿಕಾ. ಇನ್ನೇನು ಹೇಳಿದೆ. ಅರ್ಜುನನ್ನು ಅಲ್ಲಿನ ಅಧಿಕಾರಿಗಳು ವಿಚಾರಿಸಿದ್ರು ಏನು ನಡೀತು ಹೇಗೆ ನಡೀತು ಅಂತ. ಇದು ತನ್ನ ವೈಯಕ್ತಿಕ ಸಮಸ್ಯೆ. ಕಾಶ್ಮೀರ ಅಂದರೆ ಸಂಪೂರ್ಣ ಭದ್ರತೆಯಿಂದ ಕೂಡಿರುತ್ತೆ. ಭಯೋತ್ಪಾದನೆಯ ಭೀತಿ ಯಾವಾಗಲೂ ಇರುತ್ತೆ. ತನ್ನ ಸಮಸ್ಯೆಯನ್ನು ಅಲ್ಲಿನ ಸಮಸ್ಯೆಯಾಗಿ ಮಾಡೋದು ಇಷ್ಟ ಇಲ್ಲದೆ ಸ್ಕೇಟಿಂಗ್ ಮಾಡ್ತಾ ಜಾರು ಬಿದ್ಲು ಅಂತ ಹೇಳ್ದ ಅರ್ಜುನ್ ಕೂಡ. ಅವರು ನಂಬಿ ಅರ್ಜುನ್ ಹೇಳಿದ ವಿವರಗಳನ್ನೆಲ್ಲ ಪರಿಶೀಲಿಸಿದ್ರು. ಅವನು ದೊಡ್ಡ ಉದ್ಯಮಿ ಅಂತ ತಿಳಿದ ಮೇಲೆ ಜಾಗ್ರತೆ ಅಂತ ಹೇಳಿ ಹೊರಟು ಹೋದರು. ವೈದ್ಯರ ಜೊತೆ ಮಾತಾಡಿ ಅನ್ವಿಕಾಳನ್ನು ಬಿಡುಗಡೆ ಮಾಡಿಸಿ ಹೋಟೆಲ್ಗೆ ಕರೆತಂದ ಅರ್ಜುನ್. ಖುಷಿಯನ್ನು ಪಕ್ಕದಲ್ಲಿ ಮಲಗಿಸ್ಕೊಂಡು ತಲೆ ಸವರ್ತಿದ್ದಾಳೆ ಅನ್ವಿಕಾ. ತಾತಯ್ಯ ನಿಮ್ಮ ಜೊತೆ ಮಾತಾಡಬೇಕು ಅಂದ ಅರ್ಜುನ್. ಇಬ್ಬರು ಹೊರಗೆ ಹೋದರು. ಅದೇನೋ ಇಲ್ಲೇ ಮಾತಾಡಿದ್ರೆ ಏನಾಗುತ್ತೆ ಅಂದ್ಕೊಂಡ್ಲು ಅನ್ವಿಕಾ. ಅಷ್ಟರಲ್ಲಿ ತನಗೆ ಈ ರೀತಿ ಅಪಘಾತ ನಡೆಯೋ ಹಿಂದೆ ಯಾವುದಾದ್ರೂ ಕಾರಣ ಇದೆಯಾ ಎಂಬ ಅನುಮಾನ ಬರೋದಕ್ಕೆ ಆರಂಭಿಸ್ತು. ತಕ್ಷಣ ಖುಷಿಯನ್ನು ಮತ್ತು ತನ್ನನ್ನು ಮತ್ತಷ್ಟು ಭದ್ರವಾಗಿ ಅಪ್ಕೊಂಡ್ಳು. ರಾಧಾಕೃಷ್ಣ ಅವರ ಮುಖ ನೂರಾರು ಕಾಂತಿಗಳಿಂದ ಬೆಳಗ್ತಿದೆ. ನಿಜವೇನಾ ಅರ್ಜುನ್ ನೀನು ಹೇಳ್ತಿರೋದು? ಅನ್ವಿಕಾ ನಿನ್ನ ಇಷ್ಟಪಡ್ತಿದ್ದಾಳೆಯೇ? ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರು ಅವರು ಸಣ್ಣ ಮಗುವಿನಂತೆ ಸಂಭ್ರಮಿಸಿದ. ಹೇಳಿದ್ನಲ್ಲ ತಾತಯ್ಯ, ಖುಷಿಗಾಗಿ ಅವಳು ನಿಂತಿದ್ದಾಳೆ ಅಂದರೆ ಇಂಥ ದಾಳಿಗಳು ನಡೆಯುತ್ತಲೇ ಇರುತ್ತೆ. ಇವುಗಳನ್ನೆಲ್ಲ ತಡಿಬೇಕಂದ್ರೆ ಒಂದೇ ದಾರಿ ಅಂದ ಅರ್ಜುನ್. ಹಾಗೆ ನಿನ್ನಿಷ್ಟ, ನಿನ್ನ ಸಂತೋಷವೇ ನನಗೆ ಬೇಕಾಗಿರೋದು ಅಂದರು ಅವರು ಆನಂದ ಬಾಷ್ಪಗಳಿಂದ ತುಂಬಿದ ಕಣ್ಣುಗಳನ್ನ ಒರೆಸ್ಕೊಳ್ತಾ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಾಗಿ ನನ್ನ ಮತ್ತೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಥಾಲೋಕ ಚಾನಲ್ನಲ್ಲಿ ಇವತ್ತು ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಆದರೆ ನಿಮಗೋಸ್ಕರ ಒಂದು ದೊಡ್ಡ ಸಂಚಿಕೆಯನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.